ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಲ್ಯಾಂಡ್ ಸರ್ವೇರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದ ಹಾಗೆ ಟೋಟಲ್ 750 ಪೋಸ್ಟನ್ನು ನೋಟಿಫಿಕೇಶನ್ ಮಾಡಿದ್ದಾರೆ ಕೆ ಎ ಅವರು. ನಿಮಗೆ ಇದರಲ್ಲಿ ಟೋಟಲ್ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2. ಇದು ನಿಮಗೆ ಬೇಸಿಕ್ಸ್ ಏನಾದ್ರು ನಿಮಗೆಲ್ಲ ಆಲ್ರೆಡಿ ನೋಡಿರ್ತೀರ. ನಿಮಗೆ ನಾನ್ ಹೆಚ್ ಕೆ ಅವರಿಗೆ, ಅಂದರೆ ನಾನ್ ಹೆಚ್ ಕೆ ಏನಿರ್ತಾರಲ್ಲ ಅವರಿಗೆ ಟೋಟಲ್ 80 ಡೇಸನ್ನು ಬಾಕಿ ಇದೆ ಅಲ್ವಾ. ಟೋಟಲ್ 80 ಡೇಸಲ್ಲಿ ಈಗ ನೀವೇನಪ್ಪ ಅಂದರೆ ನನಗೆ ಏನೂ ಗೊತ್ತಿಲ್ಲ, ನಾನು ಹೊಸದಾಗಿ ಎಲ್ಲದನ್ನೂ ಸಿಲೆಬಸ್ನ ಕವರ್ ಮಾಡಬೇಕು, ನಾನು ಇದಕ್ಕೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅನ್ನೋರಿಗೆ ಈ ವಿಡಿಯೋ. ಈಗ ಫಾರ್ ಎಕ್ಸಾಂಪಲ್ ಪ್ರಿಪೇರ್ ಆಗ್ತಾ ಇರ್ತೀರ, ಬಟ್ ಗೊತ್ತಿರಲ್ಲ ಏನೇನು ಓದಬೇಕು, ಯಾವ ಥರ ನಮಗೆ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡಬೇಕು ಅನ್ನೋದನ್ನ ನಾನು ಇದರಲ್ಲಿ ಕಂಪ್ಲೀಟ್ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ನೀವು ನೋಡಬೇಕಾಗಿರೋದು ಸಿಂಪಲ್ ಏನಪ್ಪ ಅಂದರೆ, ಇಲ್ಲಿ ನಾನು ಒಂದು ಟಿಕ್ ಮಾಡಿದ್ದೀನಿ ನೋಡಿ, ನೇಚರ್ ಆಫ್ ದಿ ಜಾಬ್. ಇದು ಮೊದಲು ನೆನ್ಪಿಡ್ಕೊಬೇಕು ನೀವು. ಏನಪ್ಪ ಅಂದರೆ ಲ್ಯಾಂಡ್ ಸರ್ವೇರ್ ಹೆಂಗಪ್ಪ ಅಂದರೆ, ಈಗ ನೀವೊಬ್ಬ ಸರ್ವೇರ್ ಆದರೆ ಅಂದರೆ ನೀವು ಅಲ್ಲಿ ಹೋಗಿ ಏನೇನು ಫೇಸ್ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಸಿಲೆಬಸಲ್ಲಿ ಅವ್ರು ಕೊಟ್ಟಿರ್ತಾರೆ ಅಷ್ಟೇ. ಹೆಂಗಪ್ಪ ಅಂದರೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡಿ, ಸಿಲೆಬಸ್ ಫಸ್ಟ್ ಸಿಲೆಬಸ್ ಹೇಳ್ಬಿಡ್ತೀನಿ ನೋಡಿ. ಪೇಪರ್ 1ಅಲ್ಲಿ ಏನಿರುತ್ತಪ್ಪ ಅಂದರೆ ಜಿ ಕೆ. ನಿಮಗೆ ಜಿ ಕೆ ಅಂತ ಬಂದಾಗ ಪಾಲಿಟಿ ಬರುತ್ತೆ, ಎಕನಾಮಿಕ್ ಬರುತ್ತೆ, ಸೈನ್ಸ್ ಬರುತ್ತೆ, ಆಮೇಲೆ ಮೆಂಟಲ್ ಎಬಿಲಿಟಿ ಬರುತ್ತೆ, ಇ ವಿ ಎಸ್ ಅಂಡ್ ಟೆಕ್ ಬರುತ್ತೆ, ಹಿಸ್ಟ್ರಿ, ಕರೆಂಟ್ ಅಫೇರ್ಸು, ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಆಮೇಲೆ ಪಂಚಾಯತ್ ರಾಜ್ ಬರುತ್ತೆ, ಗ್ರಾಮ, ಆಮೇಲೆ ಕರ್ನಾಟಕ ಪರಿಸರ, ಕರ್ನಾಟಕ ಅರ್ಥ ಅಂದರೆ ಕರ್ನಾಟಕದ ಫುಲ್ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಎಲ್ಲ ಥರನೂ ಗೊತ್ತಿರಬೇಕು. ಬಟ್ ನಿಮಗೆ ಏನಪ್ಪ ಅಂದರೆ ಎಕ್ಸಾಮಿಗೆ ಏನು ಓದಬೇಕು ಅನ್ನೋದು ಗೊತ್ತಿರಬೇಕು. ಫಸ್ಟು ಓದ್ತೀವಿ ಅಂತೇಳಿ ಇಡೀ ಇದನ್ನೇ ಬುಕ್ಕೆ ಹಿಡ್ಕೊಂಡು ಬಾಯಿ ಹೊಡೆಯೋದಲ್ಲ. ನಿಮ್ಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಕಾನ್ಸೆಪ್ಟ್ನ ನೀವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಓಕೆನಾ. ಆಮೇಲೆ ಪೇಪರ್ 2 ಅಂತ ಬಂದಾಗ ಮ್ಯಾಥ್ಸ್ 40% ಕೊಟ್ಟಿದ್ದಾನೆ. ಸಿಲೆಬಸ್ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ದಾನೆ. ಸಿಲೆಬಸ್ ನೋಡ್ಕೊಳ್ಳಿ, ಮ್ಯಾಥ್ಸ್ 40% ಇದೆ, ಫಿಸಿಕ್ಸ್ 10% ಇದೆ, ಜಿಯೋಗ್ರಫಿ 10% ಇದೆ, ಕಂಪ್ಯೂಟರ್ 20% ಇದೆ, ಆಮೇಲೆ ಮಾಡರ್ನ್ ಮೆಥಡ್ ಆಫ್ ಸರ್ವಿಂಗ್ 20% ಇದೆ. ನಿಮ್ಗೆ ಇದರಲ್ಲಿ ಈಸಿಯಾಗಿ, ಯಾಕಂದರೆ ನಿಮ್ಗೆ ಇದರಲ್ಲಿ ಟೆಕ್ನಿಕಲ್ ಸ್ಟೂಡೆಂಟ್ಸು ಆಲ್ರೆಡಿ ಏನು ಟೆಕ್ ಸ್ಟೂಡೆಂಟ್ಸ್ ಇರ್ತಾರಲ್ವ, ಅವರು ಆಲ್ರೆಡಿ ನಿಮಗೆ ಮ್ಯಾಥ್ಸಲ್ಲಿ ಅವರು ಪಂಟ್ರಾಗಿರ್ತಾರೆ. ಅಂದರೆ ಎಲ್ಲರೂ ಆಗಿರಲ್ಲ, ಯಾಕಂದರೆ ಮ್ಯಾಥ್ಸ್ ಒಂದು ಸ್ವಲ್ಪ ಕಷ್ಟನೇ. ಬಟ್ ಏನಪ್ಪ ಅಂದರೆ ನಿಮಗೆ ಮ್ಯಾಥ್ಸ್ ಯಾವುದನ್ನು ಮಾತ್ರ ಕಲಿಬೇಕು, ಯಾಕಂದರೆ ಸಿಲೆಬಸ್ಸು 40% ಅಷ್ಟೇ ಕೊಟ್ಟಿದ್ದೀನಿ. ಸಿಲೆಬಸ್ ನೋಡಿದ್ರೆ ತುಂಬ ಇದೆ, ಇನ್ನು ಅಷ್ಟು ಕವರ್ ಮಾಡೋಕ್ಕಾಗಲ್ಲ, ಹೌದಲ್ವಾ. ಅದಕ್ಕೋಸ್ಕರ ನೀನು ಯಾವುದನ್ನು ಓದಿದರೆ ನಿಂಗೆ ಸ್ಕೋರ್ ಮಾಡ್ಬೋದು. ಅದನ್ನು ಫಿಸಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಆಮೇಲೆ ಸರ್ವಿಂಗ್ ಅಂತ ಬರ್ತೀನಿ. ಅಂದರೆ ಸರ್ವಿಂಗ್ ಯಾಕೆ ಕೊಟ್ಟಿದ್ದಾರೆ ಅಂದರೆ 20% ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ 20%ಅಲ್ಲಿ ನಿಮ್ಗೆ ತುಂಬ ಈಸಿ. ಯಾಕಪ್ಪ ಅಂದರೆ ಈಗ ನಾನ್ ಟೆಕ್ ಏನಿರ್ತಾರಲ್ವ, ಈಗ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಯಾರೋ BSc ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ, ಅವ್ರು ಬರೀಬೇಕು ಅಂದ್ಕೊಳ್ತಾರೆ. ಅವರು ಬರೀಬೇಕನ್ನೋದು ನೀವು ಏನು ಮಾಡಬೇಕಪ್ಪ ಅಂದರೆ, ನಾನ್ ಟೆಕ್ ಏನು ಡಿಗ್ರಿ ಮಾಡ್ಕೊಂಡಿರ್ತೀರಲ್ವ, ಅವರು ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಬೇಕು. ಟೆಕ್ನಿಕಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿರುತ್ತೆ, ಓಕೆನಾ. ಈಗ ನಿಮಗೆ ಗೊತ್ತಾಯಿತು ನಾನ್ ಟೆಕ್ಕಿಗೆ ಹೆಂಗೆ ಅಂದರೆ ನಾನ್ ಟೆಕ್ಕಿಂಗ್ ಹೆಂಗೆ ಓದಬೇಕು, ಟೆಕ್ ಅವ್ರು ಹೆಂಗೆ ಓದಬೇಕು, ಅದನ್ನು ನಿಮಗೆ ಕಂಪ್ಲೀಟಾಗಿ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ಈಗ ಜಸ್ಟ್ ನಿಮಗೆ ಅಂದರೆ ಸಿಲೆಬಸ್ನ ನಾವು ಹೆಂಗೆ ಫಸ್ಟು ನಾವು ಕವರ್ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡಿ, ಫಸ್ಟ್ ಸಿಲೆಬಸ್ನ ಓದಿ ಕಂಪ್ಲೀಟಾಗಿ. ಏನು ಕೆ ವೆಬ್ಸೈಟಿಂದ ಏನು ಬಿಟ್ಟಿದ್ದಾರಲ್ವ, ಏನು PDF, ಆ PDF ಕಂಪ್ಲೀಟಾಗಿ ಏನು ಸಿಲೆಬಸ್ಸಲ್ಲಿ ಇದೆಯಲ್ವ, ಈ ಸಿಲೆಬಸ್ನ ಕಂಪ್ಲೀಟಾಗಿ ನೀವು ಓದಿ. ಇಲ್ಲಿ ಏನೇನಿದೆ, ಸ್ಕ್ವೇರ್ಸ್ ಇದೆ, ಸೆಟ್ ಥಿಯರಿ ಇದೆ, ಸೀಕ್ವೆನ್ಸ್ ಇದೆ, ಮ್ಯಾಟ್ರಿಕ್ಸ್ ಇದೆ. ಈಗ ನಿಮ್ಗೆ ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇದರಲ್ಲಿ ಥಿಯರಮ್ಸ್ ಇದೆ, ಇಲ್ಲೆಲ್ಲ ಇದೆ, ಒಂದು ನಿಮಿಷ. ಇಲ್ಲಿ ಥಿಯರಮ್ಸ್ ಎಲ್ಲ ಇದೆ, ಓಕೆನಾ. ಇಲ್ಲಿ ಥಿಯರಮ್ಸ್ ಇದೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಥಿಯರಮ್ ಇದೆ, ನಾ ಯಾವ ಥಿಯರಮ್ ತೊಗೊಳ್ತೀನಿ, ಪೈಥಾಗರಸ್ ಥಿಯರಮ್ ತೊಗೊಳ್ತೀನಿ. ಈ ಪೈಥಾಗರಸ್ ಥಿಯರಮು ಲ್ಯಾಂಡ್ ಸರ್ವೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಮಾರ್ಕಿಂಗ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಈಗ ಏನಪ್ಪ ಅಂದರೆ ಇನ್ನು ಡೈರೆಕ್ಟ್ ಪೈಥಾಗರಸ್ ಥಿಯರಮ್ ಯಾವತ್ತೂ ಕೇಳಲ್ಲ. ಇಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ ಪೇಪರ್ ಸೆಟ್ನ ಮೈಂಡ್ ಸೆಟ್ನ ನೀವು ಅರ್ಥ ಮಾಡ್ಕೊಬೇಕು. ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ದಾನಂದರೆ ಅದು ತುಂಬ ಹೈ ಲೆವೆಲ್ ಕ್ವಶನ್ ಆಗಿರುತ್ತೆ. ನಿನಗೆ ಯಾವಾಗ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾನೆ ಅಂದರೆ ನೀವು ಅವಾಗ ಗೊತ್ತಾಗುತ್ತೆ ಅದು ಬೇಸಿಕ್ ಕಾನ್ಸೆಪ್ಟನ್ನ ನೀ ಎಲ್ಲಿ ಹೆಂಗೆ ಅಪ್ಲೈ ಮಾಡಿದ್ಯಾ ಅನ್ನೋದನ್ನ ನಿನಗೆ ಗೊತ್ತಿರಬೇಕು. ಅಂದರೆ ಆ ಥರ ಪೇಪರ್ ತೆಗಿತಾರೆ. ಈಗ ಪೈಥಾಗರಸ್ ಥಿಯರಮ್ ಇದೆ ಅಲ್ವಾ, ಪೈಥಾಗರಸ್ ಥಿಯರಮ್ನ ಅವನು ಡೈರೆಕ್ಟ್ ಪೈಥಾಗರಸ್ ಥಿಯರಮ್ ಅಂದರೆ ಏನು, ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ಇಲ್ಲ. ಈ ಪೈಥಾಗರಸ್ ಥಿಯರಮ್ನ ನೀನು ಲ್ಯಾಂಡ್ ಸರ್ವೆ ಹೋದಾಗ ನೀನು ಯಾವ ಥರ ಅಪ್ಲೈ ಮಾಡೋಕ್ಕೆ ನಿನ್ನ ಕೆಪಾಸಿಟಿ ಇದೆಯಾ ಅನ್ನೋದು ಅವನು ಟೆಸ್ಟ್ ಮಾಡಿ ನೋಡ್ತಾನೆ, ಓಕೆನಾ. ಫಾರ್ ಎಕ್ಸಾಂಪಲ್ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದು ನಾನು ಹೇಳಿದ್ನಲ್ಲ, ಪೈಥಾಗರಸ್ ಥಿಯರಮ್ ತುಂಬ ಇಂಪಾರ್ಟೆಂಟ್, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ನಿಮಗೆ ಸರ್ವೇಂಗ್ ಹೇಳ್ತೀನಿ. ಏನು ಪೇಪರ್ 2 ಇದೆಯಲ್ಲ, ಪೇಪರ್ 2ಅಲ್ಲಿ ನಿಮಗೆ ಸರ್ವೆ ಏನು 20% ಇದೆ ಅಲ್ವಾ. ನಿಮಗೆ ಸರ್ವೆ ಏನಿದೆ ಅಲ್ವಾ, ಈಗ ಟೆಕ್ ಅವರಿಗೆ, ಸಿವಿಲ್ ಇಂಜಿನಿಯರ್ಸ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಸರ್ವೆ ಅಂದರೆ ಏನು, ಯಾವ ಥರ
ತುಂಬ ಇದೆ. ನಿಮಗೆ ಕಲಿಬೇಕು ಅಂದರೆ ತುಂಬ ವಾಸ್ಟ್ ಸಿಲೆಬಸ್ ಅದು. ನಿಮಗೆ ಸುಲಭಕ್ಕೆ ಮುಗ್ಸೋಕ್ಕಾಗಲ್ಲ. ಅದನ್ನ ಅರ್ಥ ಮಾಡ್ಕೊಳೋದಾಗಲಿ, ಯಾವ ಥರ ಅಪ್ಲಿಕೇಬಲ್ ಮಾಡೋದಾಗಲಿ ತುಂಬ ವಾಸ್ಟಲ್ಲಿದೆ. ನೀವು ಜಸ್ಟ್ ಏನಪ್ಪ ಅಂದರೆ ಈ ಜಸ್ಟ್ 20%ಅಲ್ಲಿ ನಿಮಗೆ ಏನು ಬೇಕು ಅನ್ನೋದು ಇಂಪಾರ್ಟೆಂಟು. ನಿಮಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರ್ತಲ್ಲ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಾಕ್ತೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಯಾಕಂದರೆ ಲ್ಯಾಂಡ್ ಸರ್ವೇರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನು ಇರ್ತಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಮಾರ್ಕಿಂಗ್ ಆಗಿರ್ಬೋದು, ಆಮೇಲೆ ಐಡೆಂಟಿಫಿಕೇಷನ್ಸ್ ಆಫ್ ದಿ ಲ್ಯಾಂಡ್ಸ್ ಅಂತ ಬರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಮಾರ್ಕಿಂಗ್ ಅಂತ ಇರ್ತವೆ, ಅವನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಓಕೆನಾ. ನೆಕ್ಸ್ಟ್ ಇದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದೆ, ಈಗ MS ಆಫೀಸ್ ಇದೆ. MS ಆಫೀಸಲ್ಲಿ ಏನೇನು ಬರುತ್ತೆ? MS ವರ್ಡ್ ಬರುತ್ತೆ, MS ಎಕ್ಸೆಲ್ ಬರುತ್ತೆ, MS ಪವರ್ ಪಾಯಿಂಟ್ ಬರುತ್ತೆ. ನಿಮ್ಗೆ ಇವೆಲ್ಲ ಈಗ MS ವರ್ಡ್ನ ಈಗ ಕೂತ್ಕೊಂಡು ಕಲಿತೀರಾ ಅಂದರೆ ನಿಮ್ಗೆ ಏನಿಲ್ಲ ಆದರೂ 2 ರಿಂದ 3 ತಿಂಗಳು ಬೇಕು ಕಂಪ್ಲೀಟಾಗಿ. ಬಟ್ ಅಷ್ಟು ರಿಕ್ವೈರ್ಡ್ ಇಲ್ಲ ಇಲ್ಲಿ. ನಿಮಗೆ ಏನು ಬೇಕು ಅನ್ನೋದು ಫಸ್ಟ್ ಗೊತ್ತಿರಬೇಕು, ಓಕೆನಾ. ಈಗ MS ಎಕ್ಸೆಲ್ ಬೇಕು. MS ಎಕ್ಸೆಲ್ ಯಾಕೆ ಬೇಕು ಅಂದರೆ, ಈಗ MS ವರ್ಡು ಮತ್ತು MS ಪವರ್ ಪಾಯಿಂಟ್ಗಿಂತ MS ಎಕ್ಸೆಲ್ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನೀವು ಯಾವುದೇ ಒಂದು ಸರ್ವೆಗೆ ಹೋದಾಗ ಅಲ್ಲಿ ತೊಗೊಳೋ ಏನು ಡೇಟಾ ಇರುತ್ತಲ್ಲ, ಆ ಡೇಟಾನ MS ಎಕ್ಸೆಲಲ್ಲಿ ನೀವು ಇನ್ಪುಟ್ ಹಾಕಿ ನೀವು ಔಟ್ಪುಟ್ ತೆಗಿಬೇಕಾಗಿರುತ್ತೆ. ಅಂದರೆ ಹೇಗಪ್ಪ ಅಂದರೆ ನೀವೆಲ್ಲ ಏನು ಡೇಟಾ ಈಗ ಯಾವುದೋ ಒಂದು ಸರ್ವೆ ಮಾಡಿದಾಗ ನಿಮ್ಗೆ ಅಲ್ಲಿಂದ ಡೇಟಾ ತೊಗೊಂಬಂದು MS ಎಕ್ಸೆಲಲ್ಲಿ ಹಾಕ್ತೀರಾ. ಅದನ್ನು ತೊಗೊಂಡೋಗಿ ಆಟೋಕ್ಯಾಡ್ ಅಂತೇಳಿ ಒಂದು ಸಾಫ್ಟ್ವೇರ್ ಇಲ್ಲ, ಅಂದರೆ ಅದು ಸಿವಿಲ್ ಇಂಜಿನಿಯರ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂದರೆ ಡಿಸೈನ್ಸಿಗೋಸ್ಕರ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಆಟೋಕ್ಯಾಡ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಇಲ್ಲಿ ಕಾಣ್ತಿದೆಯಾ, ಮೆನ್ಷನ್ ಆಗಿದೆ. ಆಮೇಲೆ 2D ಮತ್ತು 3D ಎಲಿಮೆಂಟ್ಸ್ ಅಂತ ಬರುತ್ತೆ. ನಿಮಗೆ ಅದರಲ್ಲಿ ತುಂಬ ಸಿಲೆಬಸ್ ಇದೆ. ಒಳ ಹೋಗ್ತಾ ಇದ್ದಂಗೆ ನಿಮಗೆ ಮುಗಿಯೋದೇ ಅಲ್ಲ, ಅಷ್ಟು ಸಿಲೆಬಸ್ ಇರುತ್ತೆ, ಓಕೆನಾ. ನಿಮಗೆ ಏನು ಬೇಕು, ಎಷ್ಟು ಓದಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ನಿಮ್ಗೆ ಇಲ್ಲಿ ಏನಪ್ಪ ಅಂದರೆ ಬಸ್ ನೀವು ಸಿಲೆಬಸ್ ಏನೇನಿದೆ ಫಸ್ಟ್ ತಿಳ್ಕೊಬೇಕು. ಯಾಕಪ್ಪ ಅಂದರೆ ನೀವು ಎಕ್ಸಾಮಿಗೆ ಏನು ಓದಬೇಕು ಅನ್ನೋಕ್ಕಿಂತ ಏನು ಓದಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಓಕೆನಾ. ಆಮೇಲೆ ನಿಮ್ಗೆ ಇಲ್ಲಿ ನೋಡಿ, GIS ಸಾಫ್ಟ್ವೇರ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್. GIS ಸಾಫ್ಟ್ವೇರ್ ಆ್ಯಂಡ್ ಅಪ್ಲಿಕೇಶನ್ಸ್ ಇದೆಯಲ್ವಾ, ನಿಮಗೆ ತುಂಬ ಇಂಪಾರ್ಟೆಂಟು. ಯಾಕಪ್ಪ ಅಂದರೆ ನೀವು ಕುಂತಲ್ಲೇ ಇದನ್ನು ಕೆಲಸ ಮಾಡ್ಬೋದು. ನೀವು ಸೈಟಿಗೆ ಹೋಗಬೇಕು ಅಂತಲೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲ್ಯಾಂಡ್ ಇರುತ್ತೆ, ಆ ಲ್ಯಾಂಡ್ನ ಟೋಟಲ್ ಏರಿಯಾ ನೀವು ಕಂಡುಹಿಡಬೇಕು ಅಂದರೆ GIS ಅನ್ನೋದು ಸಾಫ್ಟ್ವೇರ್ ಅದು. ನೀವು ಸಾಫ್ಟ್ವೇರ್ನ ನೀವು ಅದು ಹೆಂಗೆ ಯಾವ ಥರ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ಯಾವ ಥರ ಅಪ್ಲಿಕೇಬಲ್ ಮಾಡ್ತಾರೆ ಅನ್ನೋ ನಿಮಗೆ ಗೊತ್ತಾದರೆ ಸಾಕು. ನಿಮಗಷ್ಟೇ ಅಂದರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು ಅಷ್ಟೇ. ನೀವು ಏನೇ ಕಲಿಯೋದಿದ್ರು ನಿಮ್ಗೆ ಅಂಡರ್ಸ್ಟ್ಯಾಂಡಬಲ್ ಆಗಿರಬೇಕು. ನೆಕ್ಸ್ಟ್ ಬೇಸಿಕ್ಸ್, ಆಮೇಲೆ ಬೇಸಿಕ್ಸ್ ಆಫ್ ದಿ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಆ್ಯಂಡ್ ದಿ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಅಂದರೆ ಈಗ ಯಾವ ಥರ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆ ಟೆಕ್ನಾಲಜಿನ ನಾವು ಹೆಂಗೆ ಅಡಾಪ್ಟ್ ಮಾಡ್ಬೋದು, ಆ ಥರ ಇರುತ್ತೆ ನಿಮಗೆ, ಓಕೆನಾ. ನೆಕ್ಸ್ಟ್ ಆಮೇಲೆ ಇಲ್ಲಿ ಆರ್ಕಿಟೆಕ್ಚರ್ ಅಂತ ಇದೆ. ಆರ್ಕಿಟೆಕ್ಚರ್ ಅಂದರೆ ಹೆಂಗಪ್ಪ ಅಂದರೆ ನಿಮಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಸಿವಿಲ್ ಅಂದರೆ ಏನು, ಆರ್ಕಿಟೆಕ್ಚರ್ ಅಂದರೆ ಏನು, ನಿಮಗೆ ಅದು ಕ್ಲೀನಾಗಿ ಅರ್ಥ ಆಗಿರಬೇಕು, ಓಕೆನಾ. ನಿಮ್ಮದು ಸಿವಿಲ್ ಅಂದ್ಕೊಂಡ್ರೆ ಬರೀ ಏನೋ ಮನೆ ಕಟ್ಟೋದು ಅಷ್ಟೇ, ಅಷ್ಟೇ ಅಲ್ಲ. ಸಿವಿಲ್ ಅಂದರೆ ಏನಪ್ಪ ಅಂದರೆ ಮನೆ ಕಟ್ಟೋದ್ರಿಂದ ಹಿಡಿದು ಬ್ರಿಡ್ಜು, ರೋಡು, ನಿಮಗೆ ಈ ಅಷ್ಟು ಇದೆ ನಿಮಗೆ, ಬರೀ ಅದಷ್ಟೇ. ಆಮೇಲೆ ಕ್ವಾಂಟಿಟಿ ಸರ್ವೆ ಬರುತ್ತೆ, ಕ್ವಾಲಿಟಿ ಸರ್ವೆ ಅಂತ ಸುಮಾರು ಜನ ಬರ್ತಾರೆ, ಸೈಟ್ ಇಂಜಿನಿಯರ್ಸು ತುಂಬ ಬರ್ತಾರೆ, ಓಕೆನಾ. ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಟೈಮ್ ಆಗುತ್ತೆ. ಜಸ್ಟ್ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ನ ನಿಮಗೆ ಏನು ಬೇಕು ಅಷ್ಟೇ ನಾವು ಹೇಳಬೇಕು. ಫಸ್ಟ್ ಈಗ ಏನು ಮಾಡಿಯಪ್ಪ ಅಂದರೆ ನಿಮಗೆ, ಆಮೇಲೆ ಇಲ್ಲಿ ನೋಡಿ ರಿಮೋಟ್ ಸೆನ್ಸಿಂಗ್. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬೇಸಿಕ್ ನಿಮಗೆ ಮೇನ್ ಕಾನ್ಸೆಪ್ಟ್ ಈಗ ಹೇಳ್ತೀನಿ ನೋಡಿ. ನಿಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಲ್ಯಾಂಡ್ ಸರ್ವೆ. ನೀವು ಸರ್ವೆ ಕಲಿತಾ ಇದ್ದಾರೆ ಅಂದರೆ ಫಸ್ಟು ಡ್ರೋನ್ ಸರ್ವೆ ಕಲೀರಿ. ಡ್ರೋನ್ ಸರ್ವೆ ಎಷ್ಟು ಇಂಪಾರ್ಟೆಂಟಪ್ಪ ಅಂದರೆ ನಿಮಗೆ ಟೈಮ್ನ ತುಂಬ ಸೇವ್ ಮಾಡೋದು. ಈಗ ಇದ್ರ ಮೇಲೆ ಒಂದು ಕ್ವಶನ್ ಅಥವಾ 2 ಕ್ವಶನ್ ಕೇಳ್ಬೋದು, ಕೇಳೋಕ್ಕಲ್ಲ, ಒಂದು ಕ್ವಶನ್ ಆದರೆ ಕೇಳ್ತಾನೆ. ಆಮೇಲೆ ಟೋಟಲ್ ಸ್ಟೇಷನ್ ಅನ್ನೋ ಒಂದು ಇಕ್ವಿಪ್ಮೆಂಟ್ ಅನ್ನೋದ, ಓಕೆನಾ. ಟೋಟಲ್ ಸ್ಟೇಷನ್ ಅನ್ನೋ ಇಕ್ವಿಪ್ಮೆಂಟ್, ನಿಮ್ಗೆ ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳಿ. ನಿಮ್ಗೆ ಹೇಳ್ತೀನಿ, ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮಗೆ ಅದು ಒಂದು ದಿವಸ ಫುಲ್ ಕಂಪ್ಲೀಟ್ ವೀಡಿಯೋ ನಿಮಗೆ ಅಂದರೆ ಡೈಲಿ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಒಂದು 30 ಮಿನಿಟ್ಸ್ ಅಂದರೆ ಏನೇನು ಓದಬೇಕು, ಏನೇನು ಓದಬೇಕು ಅನ್ನೋಕ್ಕಿಂತ ಎಷ್ಟು ಓದಿದ್ರೆ ನಮಗೆ ನಾವು ಬರಿಬೋದು ಅನ್ನೋದು ಮಾಡಾಕ್ತೀನಿ. ಆಮೇಲೆ ಕ್ಲಾಸಸ್ಗಳು ಸಮೇತ ಮಾಡಾಕ್ತೀನಿ, ಓಕೆನಾ, ನೆಕ್ಸ್ಟ್ ಆಮೇಲೆ ಜಿಯೋಗ್ರಫಿ ಅಂತ ಬಂದಾಗ ನಿಮಗೆ ಏನೇನು ಗೊತ್ತಿರಬೇಕಪ್ಪ ಅಂದರೆ ಫಸ್ಟ್ ಅರ್ತ್ ಅಂದರೆ ನಿಮಗೆ ಫಸ್ಟು ಪ್ಲೇಟ್ಸ್ಗಳು ಗೊತ್ತಿರಬೇಕು. ಅಂದರೆ ಅರ್ತ್ ಫಾರ್ಮೇಷನ್ ಹೆಂಗಾಯಿತು, ಈ ಹಿಮಾಲಯ ಹೆಂಗೆ ಫಾರ್ಮೇಷನ್ ಆಯಿತು, ನಿಮಗೆ ಯಾವ ಥರ ಪ್ಲೇಟ್ಸ್ಗಳು ಎಲ್ಲಿಂದ ಹೋಗ್ತಾ ಇದ್ದಾವೆ, ಆಮೇಲೆ ರಿವರ್ಗಳು ಹೆಂಗೆ ಫಾರ್ಮೇಷನ್ ಆಗ್ತಾ ಇದ್ದಾವೆ ಅವು, ಆಮೇಲೆ ರೂಟ್ ಚೇಂಜಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ರಿವರ್ಗಳು ಅಂದರೆ ಇಯರ್ ಹೋಗ್ತಾ ಹೋದಂಗೆ ಅದು ಅಗಲ ಆಗ್ತಾ ಇದೆ, ಅಂದರೆ ವಿಡ್ತ್ ಭಾಳ ಆಗ್ತಾಯಿದೆ. ಯಾಕೆ? ಆಮೇಲೆ ಅದು ಡೈರೆಕ್ಷನ್ ಸಮೇತ ಚೇಂಜ್ ಆಗ್ತಾ ಇದ್ದಾವೆ, ಚೇಂಜ್ ಆಗ್ತಾ ಇದ್ದಾವೆ. ಆಮೇಲೆ ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಭಾಳ ಇಂಪಾರ್ಟೆಂಟು ನಮ್ಮಲ್ಲಿ. ಲ್ಯಾಟಿಟ್ಯೂಡು ಲಾಂಗಿಟ್ಯೂಡ್ ಆಗಿರ್ಬೋದು, ಅಂದರೆ ಇಲ್ಲಿದ್ದಾವೆ ನೋಡಿ, ಲ್ಯಾಟಿಟ್ಯೂಡು ಲಾಂಗಿಟ್ಯೂಡಲ್ಲಿ ಆಗಿರ್ಬೋದು. ಆಮೇಲೆ ನಿಮಗೆ ಮ್ಯಾಪ್ಸ್ಗಳು ಇಂಪಾರ್ಟೆಂಟು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮ್ಯಾಪ್ಸ್ ಅಂತ ಬಂದಾಗ ಅಂದರೆ ನಿಮಗೆ ಮ್ಯಾಪ್ಸ್ ಐಡೆಂಟಿಫಿಕೇಷನ್
ಐಡೆಂಟಿಫಿಕೇಶನ್ ಏನಿರುತ್ತಲ್ವ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಅಂದರೆ ನಿಮ್ಮ ಮ್ಯಾಪ್ಸ್ ನೋಡೋದು ಕಲಿಬೇಕು, ಅಂದರೆ ಹೆಂಗಿರುತ್ತೆ, ಏನು ಯಾವ ಥರ ಇರುತ್ತೆ ಅದೆಲ್ಲ ಥರನೂ ಇಲ್ಲ ಕಲಿಬೇಕು. ಆಮೇಲೆ ಲೊಕೇಶನ್ ಆಫ್ ದಿ ಎಕ್ಸ್ಟೆಂಟ್ ಇಲ್ಲ ನಾರ್ತನ್ ಮೌಂಟೇನ್ಸ್ ಆಗಿರ್ಬೋದು, ಇವೆಲ್ಲ ರಿವರ್ಸ್ ಆ್ಯಂಡ್ ಲೇಕ್ಸ್ ಆಗಿರ್ಬೋದು, ಇವಷ್ಟನ್ನು ಫಸ್ಟ್ ನೀವೇನು ಮಾಡಿ, ಫಸ್ಟ್ ಸಿಲೆಬಸ್ನ ಏನಿದೆ ಕ್ಲೀನಾಗಿ ಓದ್ಕೊಳ್ಳಿ. ಸಿಲೆಬಸ್ನ ಕ್ಲೀನ್ ಓದ್ಕೊಂಡಾದ್ಮೇಲೆ ಓಕೆ ನಿಮಗೆ ಏನಿಲ್ಲ, ಇದು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಓದಿರ್ತೀರ, ಓಕೆ ನಾ ಈ ಸಿಲೆಬಸ್ನ ಓದಿದೆ, ನನಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನಾನು ಬೇಗ ಕವರ್ ಮಾಡ್ಕೊತೀನಿ, ಅದು ನಾವು ಮುಗಿಸ್ಕೊಂಬಿಡಿ ಅನ್ನೋದನ್ನ ಫಸ್ಟ್ ಮುಗಿಸ್ಕೊಂಬಿಡಿ, ಓಕೆನಾ. ಆಮೇಲೆ ನಿಮಗೆ ಉಳ್ಕೆದು ಯಾವುದು ಕಷ್ಟ ಆಗುತ್ತೋ ಅದನ್ನು ನೀವು ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಳ್ಳಿ, ನೆಕ್ಸ್ಟ್ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಪೇಪರ್ 2ಗೆ ಮ್ಯಾಥ್ಸು, ಫಿಸಿಕ್ಸು, ಜಿಯೋಗ್ರಫಿ, ಕಂಪ್ಯೂಟರು, ಆಮೇಲೆ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಓಕೆನಾ. ನಿಮಗೆ ಸರ್ವೇಯಿಂಗು ಡೈಲಿ ನಿಮಗೆ ಕ್ಲಾಸಸ್ ಮಾಡಾಕ್ತೀನಿ, ಓಕೆನಾ. ಟೆನ್ಷನ್ನೇ ಬೇಡ ನಿಮ್ಗೆ ಹೆಂಗಪ್ಪ ಅಂದರೆ ಇಷ್ಟು ಸರ್ವೆ ನಿಮ್ಗೆ ನೋಡಿದ ತಕ್ಷಣ ಯಪ್ಪ ಯಾರುದು ಸರ್ವೆ ಯಾಕಾದರೂ ಇದಾಯ್ತು ಅಂದ್ಕೊಂಡ್ಲೇ ಬೇಡ, ಹಿಂಗೆ ಸರ್ವೆ ಅಷ್ಟು ಈಸಿ ಮಾಡಿಕೊಡ್ತೀನಿ, ಓಕೆನಾ. ಕಂಪ್ಯೂಟರು 20% ಏನೋ ಕೊಟ್ಟಿದ್ದಾನೆ, ಆ 20%ಅಲ್ಲಿ ನಾವು ಏನೇನು ಓದಬೇಕು ನಿಮ್ಗೆ ಅದೇ ಗೊತ್ತಾಯ್ತಾ. MS Excel ಎಷ್ಟು ಎಫರ್ಟ್ ಹಾಕ್ಬೇಕು MS Excelಗೆ ಆಗಿರ್ಬೋದು, ಅಂದರೆ MS Excel ಎಫರ್ಟ್ ಹಾಕ್ಬೇಕಂದ್ರೆ ಕೂತ್ಕೊಂಡು MS Excel ಮುಂದೆ ಕೂತ್ಕೊಂಡು ವರ್ಕ್ ಮಾಡೋದಲ್ಲ 3 ಹೊತ್ತು, ಅಂದರೆ ಅದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಗೊತ್ತಾಗಿರ್ಬೇಕು. ಆಮೇಲೆ ಜಿಯೋಗ್ರಫಿ ಇಂಪಾರ್ಟೆಂಟು. ಫಿಸಿಕ್ಸ್ ಅಂತ ಬಂದಾಗ ನಿಮಗೆ ಅಲ್ಲಿ ಮ್ಯಾಗ್ನೆಟಿಕ್ ಆಗಿರ್ಬೋದು, ಸೌಂಡು, ಲೈಟ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ರಿಫ್ರಾಕ್ಷನ್ನು, ರಿಫ್ಲೆಕ್ಷನ್ನು ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗ್ತವೆ. ನಿಮ್ಗೆ ಮ್ಯಾಥ್ಸ್ ಅಂತ ಬಂದಾಗ ನಾ ಹೇಳಿದಲ್ಲ, ಮ್ಯಾಥ್ಸಲ್ಲಿ ಯಾವ ಕಾನ್ಸೆಪ್ಟ್ ಓದಿದ್ರೆ ನಿಮಗೆ ಭಾಳ ಇಂಪಾರ್ಟೆಂಟು ಅನ್ನೋದು ನಾ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದ ಪೈಥಾಗರಸ್ ಥಿಯರಮ್ ಕೊಟ್ಟನಲ್ವಾ, ಈ ಪೈಥಾಗರಸ್ನ ಥಿಯರಮ್ ಎಲ್ಲಿ ಹೆಂಗೆ ಯೂಸ್ ಮಾಡ್ತೀವಿ, ಯಾವ ಥರ ಯೂಸ್ ಮಾಡ್ತೀವಿ, ಆಮೇಲೆ ಟ್ರಯಾಂಗಲ್ಸ್ ಅಂತ ಬಂದಾಗ ಯಾವ ಥರ ಯೂಸ್ ಮಾಡ್ತೀವಿ, ಸರ್ಕಲ್ಸ್ ಅಂತ ಬಂದಾಗ ಯಾವ ಥರ ಯೂಸ್ ಮಾಡ್ತೀವಿ, ಇದು ಬೇಸಿಕ್ಸ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ನಿಮ್ಗೆ ಇರಬೇಕು, ಓಕೆನಾ. ನಿಮಗೆ ಆಮೇಲೆ ಈಗ ಪೇಪರ್ 1 ಅಂತ ಬಂದಾಗ GK, ಪಾಲಿಟಿ, ಎಕಾನಮಿ ಇವೆಲ್ಲ ಇದ್ದಾವೆ. ನಿಮ್ಗೆ ಹಿಸ್ಟ್ರಿ ಅವೆಲ್ಲ ನೀವು ಕೂತ್ಕೊಂಡು ಹಿಸ್ಟ್ರಿ ಓದ್ತಾ ಕೂತ್ರೆ ವರ್ಷ ಅಲ್ಲ 2 ವರ್ಷ ಆದರೂ ಮುಗಿಯಲ್ಲ, ಹಿಸ್ಟ್ರಿ ಆ ನಮ್ನೇ ಇದೆ. ನೀವು ಅಷ್ಟೆಲ್ಲ ಕೂತು ಓದೋಕ್ಕಾದ್ರೆ ಆಗೋದಿಲ್ಲ. ನಿಮಗೆ ಬೇಸಿಕ್ ಅಂದರೆ ಏನೇನಿದೆ ಈಗ ಅಂದರೆ ಫಸ್ಟು KE ಅವರು ಹೆಂಗೆ ತೆಗಿತಾರೆ ಕ್ವಶನ್ ಪೇಪರ್ ಅನ್ನೋದು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಈಗ ಯಾವುದೋ ಒಂದು ಕ್ವಶನ್ ಪೇಪರ್ ಇದೆ ಅಂದರೆ ಅವನು ನೇಚರ್ ಆಫ್ ದಿ ಜಾಬ್ ಅಂತ ಕೊಟ್ಟಾಗ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಯಾವ್ದು ಕೊಡೋಣ, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ದಾರೆ, KRS ಡ್ಯಾಮ್ ಕಟ್ಟಿದಾರಲ್ವಾ, KRS ಡ್ಯಾಮ್ ಬಗ್ಗೆ ಕೇಳ್ತಾನೆ. KRS ಡ್ಯಾಮ್ ಎಷ್ಟಲ್ಲಿ ಬಿಲ್ಟ್ ಆಯಿತು, ಆಮೇಲೆ ಯಾವಾಗ ಎಷ್ಟಲ್ಲಿ ಬಿಲ್ಟ್ ಆಯಿತು, ಯಾರು ಕಟ್ಟಿದ್ದು, ಅದಕ್ಕೆ ಕಟ್ಟಿರೋ ಕಾರಣಗಳೇನು, ಅಂದರೆ ನಿಮಗೆ ಅದ್ರ ಬಗ್ಗೆ ಕ್ಲೀನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕಷ್ಟೇ. ನಿಮಗೆ ನೀವು ಹೋಗಿ ಕ್ಲೀನಾಗಿ ಡೆಪ್ತಾಗಿ ಕೂತ್ಕೊಂಡು ಓದೋಕ್ಕಲ್ಲ ಹೋಗ್ಬಿಡಿ, ನೀವೇನೋ ವಿಶ್ವೇಶ್ವರಯ್ಯ ಆಗ್ಬೇಕು ಏನಿಲ್ಲ. ಇಲ್ಲಿ ಜಸ್ಟ್ ಏನೋ ಒಂದು ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ನಮಗೆ ಬೇಕಾಗಿರೋ ಪೋಸ್ಟ್ ಎಷ್ಟು 1, ಅಷ್ಟನ್ನು ನೀವು ಕ್ರ್ಯಾಕ್ ಮಾಡಿದರೆ ಮುಗೀತು, ಓಕೆನಾ. ಆಮೇಲೆ ನೆಕ್ಸ್ಟ್ ನಿಮಗೆ ಇನ್ನೂ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಕರೆಂಟ್ ಅಫೇರ್ಸ್ ನೀವು ಯಾವ್ದ್ರ ಮೇಲೆ ತುಂಬ ಫೋಕಸ್ ಮಾಡಿ ಅಂದರೆ ನಿಮಗೆ ಯಾವುದೋ ಕನ್ಸ್ಟ್ರಕ್ಷನ್ ಮೇಲೆ. ಈಗ ಫಾರ್ ಎಕ್ಸಾಂಪಲ್ ಇದು ಯಾವುದು ಶ್ರೀನಗರ್ ಟು ಉಧಂಪುರ್ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಯ್ತಲ್ಲ, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ನೆಕ್ಸ್ಟು ಹಿಂಗೆ ಯಾವುದೇ ಥರ ಈಗ ಹೊಸ ಬ್ರಿಡ್ಜಸ್ ಏನು ಕಟ್ಟಿದಾರೋ ಅದಾಗಿರ್ಬೋದು, ನೆಕ್ಸ್ಟು ಟಾಲ್ ಬ್ರಿಡ್ಜಸ್ ಆಗಿರ್ಬೋದು, ಈ ಥರ ಬ್ರಿಡ್ಜಸ್ ಬಗ್ಗೆ ಆಗಿರ್ಬೋದು, ಈ ಥರ ತಿಳ್ಕೊಳ್ಳಿ. ಆಮೇಲೆ ಪಾಲಿಟಿ ಬಂದರೆ ನಿಮಗೆ ಕಾನ್ಸ್ಟಿಟ್ಯೂಷನ್ ಕಾಮನ್ ಆಗಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿರ್ಬೋದು, ಆ ಥರ ಬೇಸಿಕ್ಸ್ ಆಗಿರ್ಬೋದು. ನೆಕ್ಸ್ಟ್ ಸೈನ್ಸ್ ಅಂತ ಬಂದಾಗ ನಿಮ್ಗೆ ಅದೇ ಹೇಳಿದ್ನಲ್ಲ, ಮೇನ್ಲಿ ಒಂದು ಸೌಂಡು, ಲೈಟು ಅವೆಲ್ಲ ತುಂಬ ಒಂದು ಸ್ವಲ್ಪ ಫೋಕಸ್ ಮಾಡಿ. ನೆಕ್ಸ್ಟ್ ಇನ್ನು ಮೆಂಟಲ್ ಎಬಿಲಿಟಿ ನಿಮಗೆ. ಆಮೇಲೆ ಇನ್ನೊಂದು ಮೆಂಟಲ್ ಎಬಿಲಿಟಿ ಇದೆಯಲ್ಲ, ಅದ್ರ ಬಗ್ಗೆನೂ ಫೋಕಸ್ ಕೊಡಿ. ಯಾಕಪ್ಪ ಅಂದರೆ ಅದರಲ್ಲೂ ಈಸಿಯಾಗಿ ತಗೊಬೋದು. ಫಾರ್ ಎಕ್ಸಾಂಪಲ್ ಯಾವ್ದಾರು ಯೂಟ್ಯೂಬ್ ವೀಡಿಯೋಸ್ ನೋಡಿ. ನಿಮಗೆ ಹಂಗೇನಾದ್ರು ಬೇಕು ಅಂದರೆ ನನ್ನ ಹತ್ರ ಒಂದು ಸ್ವಲ್ಪ ಟೆಕ್ನಿಕ್ಗಳಿದ್ದಾವೆ, ಹೆಂಗೆ ಇದು ಮಾಡಬೇಕು ಅದನ್ನು ಬೇಕಾದ್ರೆ ನಿಮಗೆ ಹೇಳ್ಕೊಡ್ತೀನಿ, ಒಂದು ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಂತೆ, ಓಕೆನಾ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಆಮೇಲೆ ನೆಕ್ಸ್ಟ್ ನಾಳೆಯಿಂದ ಅಂದರೆ ನಿಮಗೆ ಇವತ್ತು ಜಸ್ಟ್ ಸಿಲೆಬಸ್ ಅಷ್ಟೇ ನೋಡಿ, ಸಿಲೆಬಸ್ ಅರ್ಥ ಮಾಡ್ಕೊಳ್ಳಿ, ಏನು ಕೊಟ್ಟಿದ್ದಾನೆ, ಓಕೆ. ಈಗ ಫಾರ್ ಎಕ್ಸಾಂಪಲ್ ಅದೇ ನಾ ಹೇಳಲ್ಲ, ಈಗ ದಿ ಅರ್ತ್ ಅಂತ ಇದೆ. ಈಗ ಅರ್ಥ ಅಂತ ಇದೆ ಅಂದ್ಕೊಡ್ಲೆ, ಈಗ ಯಾವ ಥರ ಕ್ವಶನ್ ತೆಗಿಬೋದು, ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ ಯಾವ ಥರ ಕ್ವಶನ್ ತೆಗಿಬೋದು. ಅಂದರೆ ಒಂದು ಲ್ಯಾಂಡ್ ಸರ್ವೇರಿಗೆ ಯಾವ ಥರ ಒಂದು ಕ್ವಶನ್ ತೆಗಿಬೋದು, ಒಂದು ತೆಗೆದ್ರೆ ಹೆಂಗೆ ಟ್ವಿಸ್ಟ್ ಮಾಡ್ಬೋದು, ಈ